ಸಮಯಸಾರ ಭಾಗ 7 ಸಮಯಸಾರ ಭಾಗ 7 ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 7ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 6 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ನೇರವಾಗಿ ಈಗ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. ಹಾಗಾಗಿ ಪ್ರಶ್ನೆ 128. ಒಂದೇ ಒಂದು ಆತ್ಮನಲ್ಲಿ ಇಷ್ಟೆಲ್ಲ ಗುಣಗಳ ವಿಭಜನೆ ಗೊಂದಲ ಹೇಗೆ ಆದವು? ಉತ್ತರ: ಒಂದೇ ಆತ್ಮನಲ್ಲಿ ಅನಂತ ಧರ್ಮ ಅಂದರೆ ಗುಣಗಳು ಇವೆ. ಅದನ್ನು ಸ್ಯಾದ್ವಾದದಿಂದ ಮಾತ್ರ ಯಥಾರ್ಥವಾಗಿ ಸಿದ್ಧ ಮಾಡಬಹುದು. ಯಾವುದಾದರೂ ಒಂದೇ ಉತ್ತರದಿಂದ ಇದನ್ನು ಹೇಳಲು ಸಾಧ್ಯ ಇಲ್ಲ. ಪ್ರಶ್ನೆ 129. ಆತ್ಮನ ಎಲ್ಲ ಗುಣ ಸ್ವಾಭಾವಿಕವಾಗಿಯೇ ಇವೆಯೇ? ಉತ್ತರ: ಹಾಗೆ ಇಲ್ಲ. ಆತ್ಮನ ಕೆಲವು ಗುಣಗಳು ಮಾತ್ರ ಸ್ವಾಭಾವಿಕ ಇವೆ, ಸತ್ಯ ಇದೆ. ಆದರೆ ಇನ್ನು ಕೆಲವು ಗುಣಗಳು ಪರವಸ್ತುವಾದ ಪುದ್ಗಲ ದ್ರವ್ಯದ ಸಂಯೋಗದಿಂದ ಆಗುತ್ತವೆ. ಆದ್ದರಿಂದ ಇಲ್ಲಿ ಎಲ್ಲ ಗುಣಗಳು ಆತ್ಮಂದು ಸ್ವಭಾವ ಅಂತ ಹೇಳಲು ಬರುವುದಿಲ್ಲ. ಪ್ರಶ್ನೆ 130. ಯಾವುದರ ಸಂಯೋಗದಿಂದ ಆತ್ಮನಿಗೆ ಸಂಸಾರ ಆಗುತ್ತದೆ? ಉತ್ತರ: ಪುದ್ಗಲ ದ್ರವ್ಯಕರ್ಮಗಳ ಸಂಯೋಗದಿಂದ ಆತ್ಮನಿಗೆ ಸಂಸಾರ ಆಗುತ್ತದೆ. ಪ್ರಶ್ನೆ 131. ಪುದ್ಗಲದ ಮುಖ್ಯ ಗುಣಗಳು ಏನು? ಉತ್ತರ: ಸ್ಪರ್ಶ, ರಸ, ಗಂಧ, ವರ್ಣ ಇದು ಪುದ್ಗಲದ ಮುಖ್ಯ ಗುಣ. ಮತ್ತು ಒಂದೊಂದು ಪರಮಾಣುನಲ್ಲೂ ಕೂಡ ಅನಂತ ಗುಣಗಳು ಇರ್ತವೆ. ಅವು ಇಲ್ಲಿ ಗೌಣವಾಗಿ ಮುಖ್ಯ ರೂಪದಿಂದ ಸ್ಪರ್ಶ, ರಸ, ಗಂಧ, ವರ್ಣ ಈ 4 ಗುಣಗಳನ್ನು ಪುದ್ಗಲದಲ್ಲಿ ಹೇಳಲಾಗಿದೆ. ಪ್ರಶ್ನೆ 132. ಈ ಪುದ್ಗಲಗಳಿಂದ ಆತ್ಮನಿಗೆ ಆದ ಹಾನಿ ಏನು? ಉತ್ತರ: ಅನಾದಿ ಕಾಲದ ಅಜ್ಞಾನದಿಂದ ಆತ್ಮನಿಗೆ ಪರ್ಯಾಯ ಬುದ್ಧಿ ಮಾತ್ರ ಇದೆ. ಅವನಿಗೆ ಅನಂತವಾದ ಒಂದು ಆತ್ಮನ ಜ್ಞಾನ ಇಲ್ಲದಂತೆ ಆಗಿದೆ. ಪ್ರಶ್ನೆ 133. ಇದರಿಂದ ಆತ್ಮನನ್ನು ರಕ್ಷಣೆ ಮಾಡುವುದಾದರೂ ಹೇಗೆ? ಇನ್ನೊಂದ್ಸಲ ಕೇಳಿ ಪ್ರಶ್ನೆ 133. ಇದರಿಂದ ಆತ್ಮನ ರಕ್ಷಣೆ ಹೇಗೆ ಸಾಧ್ಯ? ಉತ್ತರ: ಸರ್ವಜ್ಞ ಭಗವಾನರ ಆಗಮದ ಶರಣು ಹೊರತು ಬೇರೆ ಯಾವುದೂ ಇಲ್ಲ. ಅಂದರೆ ಆತ್ಮನ ಜ್ಞಾನ ಕೊಡುವುದು ಕೇವಲ ಜಿನೇಂದ್ರ ಭಗವಾನರ ಅಂದರೆ ಸರ್ವಜ್ಞ ಭಗವಾನರ ಆಗಮ ಮಾತ್ರ ಇದೆ. ಅದಕ್ಕೆ ಶರಣು ಹೋಗಬೇಕು. ಪ್ರಶ್ನೆ 134. ಆತ್ಮನ ಪರ್ಯಾಯ ಬುದ್ಧಿ ಅಳಿಸಲು ಏನು ಮಾಡಬೇಕು? ಉತ್ತರ: ಶುದ್ಧ ದ್ರವ್ಯಾರ್ಥಿಕ ನಯವನ್ನು ತಿಳಿಯಬೇಕು. ಅಲ್ಲಿ ಆತ್ಮನಿಗೆ ಅಸಾಧಾರಣವಾದ ಚೈತನ್ಯ ಸ್ವಭಾವ ಇದೆ. ಅದು ಅಖಂಡ, ನಿತ್ಯ ಮತ್ತು ಅನಾದಿ ನಿಧನ ಇದೆ ಎಂದು ತೋರಿಸಿಕೊಡುತ್ತದೆ. ಪ್ರಶ್ನೆ 135. ಶುದ್ಧ ದ್ರವ್ಯಾರ್ಥಿಕ ನಯವನ್ನು ತಿಳಿದ ಆತ್ಮನಿಗೆ ಯಾವ ಲಾಭ ಆಗುತ್ತದೆ? ಉತ್ತರ: ಪರದ್ರವ್ಯಗಳಿಂದ, ಅವುಗಳ ಭಾವಗಳಿಂದ, ಅವುಗಳ ನಿಮಿತ್ತದಿಂದ ಆಗುವಂತಹ ತನ್ನ ವಿಭಾವಗಳಿಂದ ತನ್ನನ್ನು ಭಿನ್ನವೆಂದು ತಿಳಿದುಕೊಂಡು ಜೀವವು ಸ್ವಯಂ ತನ್ನ ಅನುಭವ ಮಾಡುತ್ತದೆ. ಪ್ರಶ್ನೆ 136. ಹಾಗೆ ಅನುಭವ ಮಾಡುವುದರಿಂದ ಜೀವನಿಗೆ ಯಾವ ಲಾಭ ಇದೆ? ಉತ್ತರ: ಆತ್ಮನು ಪರದ್ರವ್ಯದ ಭಾವಗಳ ಸ್ವರೂಪವಾಗಿ ಪರಿಣಮಿಸುವುದಿಲ್ಲ. ಆವಾಗ ಕರ್ಮಬಂಧವೂ ಆಗುವುದಿಲ್ಲ. ಇದರಿಂದ ಸಂಸಾರದಿಂದ ಬಿಡುಗಡೆ ಆಗುತ್ತದೆ. ಪ್ರಶ್ನೆ 137. ಆತ್ಮನು ಪ್ರತ್ಯಕ್ಷವಾಗಿ ಏಕೆ ನಮಗೆ ಕಂಡುಬರುವುದಿಲ್ಲ? ಉತ್ತರ: ಆತ್ಮನಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇವು ಯಾವೂ ಇರುವುದಿಲ್ಲ. ಆದ್ದರಿಂದ ನಮ್ಮ ಇಂದ್ರಿಯಗಳು ಅವನನ್ನು ನೋಡಲು ಆಗುವುದಿಲ್ಲ. ಏಕೆಂದರೆ ಅದು ಇಂದ್ರಿಯ ವಿಷಯ ಅಲ್ಲ.
ಅನುಭವದ ವಿಷಯ ಇದೆ. ಪ್ರಶ್ನೆ 138. ನೋಡಲಾಗದ ವಸ್ತುವನ್ನು ನಾವು ಶ್ರದ್ಧೆ ಹೇಗೆ ಮಾಡುವುದು? ಅಂದರೆ ನೋಡಲು ಆಗದಂತಹ ವಸ್ತುವನ್ನು ನಾವು ಯಾಕೆ ಶ್ರದ್ಧೆ ಮಾಡಬೇಕು? ಹೇಗೆ ಶ್ರದ್ಧೆ ಮಾಡಲು ಸಾಧ್ಯ? ಉತ್ತರ: ನಾವು ನೋಡದ ಮತ್ತು ತಿಳಿಯದ ಅನಂತ ವಸ್ತುಗಳು ಇವೆ. ಕೇವಲ ನಾವು ನೋಡದ ಕಾರಣದಿಂದ ಅವು ವಸ್ತು ಇಲ್ಲ ಎಂದು ತಿಳಿಯುವುದು ಮೂರ್ಖತೆ ಇದೆ. ಕೇವಲ ಜ್ಞಾನಿ ಸರ್ವಜ್ಞ ಭಗವಾನರು ಪ್ರತ್ಯಕ್ಷವಾಗಿ ಎಲ್ಲವನ್ನೂ ತಿಳಿಯುತ್ತಾರೆ ಮತ್ತು ನೋಡುತ್ತಾರೆ. ಪ್ರಶ್ನೆ 139. ಕೇವಲ ಜ್ಞಾನಿಗಳು ನೋಡಿದ್ದನ್ನು ನಾವು ಹೇಗೆ ಸ್ವೀಕರಿಸಬೇಕು? ಉತ್ತರ: ಜಿನಾಗಮದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡು ಪ್ರಮಾಣವನ್ನು ಸ್ವೀಕರಿಸಲಾಗಿದೆ. ಅದರಲ್ಲಿ ಆಗಮ ಅಂದರೆ ಶಾಸ್ತ್ರದ ಪ್ರಮಾಣವು ಪರೋಕ್ಷ ಪ್ರಮಾಣ ಇದೆ. ಪ್ರಶ್ನೆ 140. ಒಂದು ವೇಳೆ ಯಾರಾದರೂ ಪ್ರಾಮಾಣಿಕವಾಗಿ ಆತ್ಮನ ನಿಜ ವೈಭವ ತಿಳಿಯಲು ಬಯಸಿದರೆ ಏನು ಪುರುಷಾರ್ಥ ಮಾಡಬೇಕು? ಉತ್ತರ: ಉತ್ತರ ರೂಪದಲ್ಲಿ ಕೇಳ್ರಿ. ಒಂದು ವೇಳೆ ಯಾರಾದರೂ ಸುಬುದ್ಧಿ ಅಂದರೆ ಸಮ್ಯಕ್ ದೃಷ್ಟಿ ಜೀವ ಎಂದು ತಿಳಿಯಬೇಕು. ಒಂದು ವೇಳೆ ಯಾರಾದರೂ ಸುಬುದ್ಧಿ ಜೀವನು ವರ್ತಮಾನ, ಭೂತ ಮತ್ತು ಭವಿಷ್ಯ ಈ ಮೂರು ಕಾಲದಲ್ಲಿ ಕರ್ಮಗಳ ಬಂಧನವನ್ನು ತನ್ನ ಆತ್ಮನಿಂದ ತತ್ಕಾಲ ಶೀಘ್ರ ಭಿನ್ನ ಮಾಡಿ ಮತ್ತು ಆ ಕರ್ಮೋದಯದ ನಿಮಿತ್ತದಿಂದ ಆಗುವಂತಹ ಮಿಥ್ಯಾತ್ವವನ್ನು ತನ್ನ ಬಲದಿಂದ ತಡೆದು ಇಲ್ಲವೇ ನಾಶ ಮಾಡಿ ಅಂತರಂಗದಲ್ಲಿ ಅಭ್ಯಾಸ ಮಾಡಿದರೆ ನೋಡಿದರೆ ಈ ಆತ್ಮನು ತನ್ನ ಅನುಭವದಿಂದಲೇ ತಿಳಿದುಕೊಳ್ಳಲು ಯೋಗ್ಯವಾದ ಯಾವನ ಪ್ರಕಟ ಮಹಿಮೆ ಇದೆ ಅಂತಹ ವ್ಯಕ್ತ ಅನುಭವ ಗೋಚರ, ನಿಶ್ಚಲ, ಶಾಶ್ವತ, ನಿತ್ಯ, ಕರ್ಮ ಕಲಂಕ ಕೆಸರಿನಿಂದ ರಹಿತ, ಸ್ವತಃ ಹೀಗೆ ಸ್ತುತಿ ಮಾಡಲು ಯೋಗ್ಯನಾದ ದೇವನು ವಿರಾಜಮಾನನಾಗಿದ್ದಾನೆ. ಅದು ನಮ್ಮ ಒಳಗೆಯೇ ಈ ಶಕ್ತಿ ಇದೆ. ಇಲ್ಲಿ ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಶುದ್ಧ ನಯದ ದೃಷ್ಟಿಯಿಂದ ನೋಡಿದರೆ ಎಲ್ಲ ಕರ್ಮಗಳಿಂದ ರಹಿತನಾದ ಚೈತನ್ಯ ಮಾತ್ರನಾದ ಅವಿನಾಶಿ ಆತ್ಮದೇವನು ನಮ್ಮ ಅಂತರಂಗದಲ್ಲಿ ಸ್ವತಃ ವಿರಾಜಮಾನನಾಗಿದ್ದಾನೆ. ಆದರೆ ಈ ಪ್ರಾಣಿಯು ಪರ್ಯಾಯ ಬುದ್ಧಿಯ ಮೂಲಕ ಬಹಿರಾತ್ಮನಾಗಿ ಅವನನ್ನು ಹೊರಗೆ ಹುಡುಕುತ್ತಾ ಇದ್ದಾನೆ. ಇದು ದೊಡ್ಡ ಅಜ್ಞಾನ ಇದೆ. ಪ್ರಶ್ನೆ 141. ಯಾರು ಸಂಪೂರ್ಣ ಜಿನ ಶಾಸನವನ್ನು ನೋಡುತ್ತಾರೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ 15ನೇ ಸಂಖ್ಯೆಯ ಗಾಥವನ್ನು ಹೇಳುತ್ತಾರೆ. ಜೋಪಸ್ಸದಿ ಅಪ್ಪಾಣಂ ಅಬದ್ಧ ಪುಟ್ಟಂ ಅಣಣ್ಣಮವಿಶೇಷಂ ಅಪದೇಶ ಸುತ್ತಮಜ್ಜಂ ಪಸ್ಸದಿ ಚಿಣಸಾಸಣಂ ಸವ್ವಂ. ಈ ಗಾಥೆಯ ಅರ್ಥ: ಯಾರು ಆತ್ಮನನ್ನು ಅಬದ್ಧ ಸ್ಪಷ್ಟ, ಅನನ್ಯ, ಅವಿಶೇಷ ತಥಾ ಪೂರ್ವಗಾಥೆಯಲ್ಲಿ ಹಿಂದಿನ ಗಾಥೆಯಲ್ಲಿ ಹೇಳಿದ ಪ್ರಕಾರ ನಿಯತ ಮತ್ತು ಅಸಂಯುಕ್ತ ನೋಡುತ್ತಾನೆ, ಅವನು ದ್ರವ್ಯಶ್ರುತ ಮತ್ತು ಭಾವಶ್ರುತ ರೂಪ ಎಲ್ಲ ಜಿನಾಶಾಸನವನ್ನು ನೋಡುತ್ತಾನೆ. ಇದು ಗಾಥೆಯ ಅರ್ಥ. ಇನ್ನು ಮುಂದೆ ಪ್ರಶ್ನೋತ್ತರ ನೋಡೋಣ. ಪ್ರಶ್ನೆ 142. ಭಾವರೂಪ ಆತ್ಮನ ಅನುಭೂತಿಗಳು ಯಾವುವು? ಉತ್ತರ: ಅಬದ್ಧ ಸ್ಪಷ್ಟ, ಅನನ್ಯ, ನಿಯತ, ಅವಿಶೇಷ ಮತ್ತು ಅಸಂಯುಕ್ತ.
ಇವು 5 ಭಾವಗಳು ಆತ್ಮನ ಅನುಭೂತಿ ರೂಪ ಇವೆ. ನಿಶ್ಚಯದಿಂದ ಈ ಭಾವಗಳೇ ಸಮಸ್ತ ಜಿನಶಾಸನದ ಅನುಭೂತಿ ಇರುತ್ತದೆ. ಪ್ರಶ್ನೆ 143. ಜ್ಞಾನದ ಅನುಭೂತಿ ಯಾವುದು ಇದೆ? ಉತ್ತರ: ಶ್ರುತಜ್ಞಾನವು ಸ್ವಯಂ ಆತ್ಮವೇ ಇರುತ್ತದೆ. ಅದಕ್ಕಾಗಿ ಜ್ಞಾನದ ಅನುಭೂತಿಯೇ ಆತ್ಮನ ಅನುಭೂತಿ ಇದೆ. ಪ್ರಶ್ನೆ 144. ಜ್ಞಾನವು ಪ್ರಕಟ ಅನುಭವದಲ್ಲಿ ಹೇಗೆ ಬರುತ್ತದೆ? ಉತ್ತರ: ಸಾಮಾನ್ಯ ಜ್ಞಾನದ ಆವಿರ್ಭಾವ ಮತ್ತು ವಿಶೇಷ ಜ್ಞೇಯಾಕಾರದ ತಿರೋಭಾವದಿಂದ ಯಾವಾಗ ಜ್ಞಾನ ಮಾತ್ರದ ಅನುಭವ ಮಾಡಲಾಗುತ್ತದೆ ಆಗ ಜ್ಞಾನವು ಪ್ರಕಟ ರೂಪದಿಂದ ಅನುಭವದಲ್ಲಿ ಬರುತ್ತದೆ. ಪ್ರಶ್ನೆ 145. ಇದು ಯಾರಿಗೆ ಸ್ವಾದದಲ್ಲಿ ಬರುವುದಿಲ್ಲ? ಉತ್ತರ: ಜ್ಞೇಯ ಅಂದರೆ ಆತ್ಮನ ಹೊರತು ಅನ್ಯ ಎಲ್ಲ ವಸ್ತುಗಳಲ್ಲಿ ಯಾರು ಆಸಕ್ತರು ಆಗಿರ್ತಾರೆ ಅವರಿಗೆ ಇದರ ಸ್ವಾದ ಅಂದರೆ ರುಚಿ ಬರುವುದಿಲ್ಲ. ಪ್ರಶ್ನೆ 146. ಇದಕ್ಕೆ ಏನಾದರೂ ಉದಾಹರಣೆ ಇದೆಯೇ? ಉತ್ತರ: ಯಾವ ಪ್ರಕಾರ ಅನೇಕ ತರಕಾರಿ, ಮಸಾಲೆ ಆದಿ ಪದಾರ್ಥಗಳ ಸಂಯೋಗದಲ್ಲಿ ಮಿಶ್ರಣವಾದ ಉಪ್ಪು ತರಕಾರಿಯ ಲೋಲೂಪಿ ಅಂದರೆ ಆಸಕ್ತಿ ಉಳ್ಳವನಿಗೆ ಅದರ ರುಚಿ ಬರುವುದಿಲ್ಲ. ಅದೇ ರೀತಿ ಅನೇಕ ಪ್ರಕಾರದ ಜ್ಞೇಯ ಆಕಾರಗಳಿಂದ ಮಿಶ್ರ ರೂಪದಿಂದ ಉತ್ಪನ್ನವಾದ ಭಾವ ವಸ್ತುವಿನ ಪ್ರತ್ಯೇಕದ ಅನುಭವಕ್ಕೆ ಹಾನಿಕಾರಕ ಇದೆ. ಆದ್ದರಿಂದ ಆತ್ಮನಿಗೆ ಅಭೇದ ರೂಪವಾದ ಜ್ಞಾನದ ರುಚಿಯೇ ಬರುವುದಿಲ್ಲ. ಪ್ರಶ್ನೆ 147. ಜ್ಞಾನ ಸ್ವರೂಪದ ಸ್ವಾದವನ್ನು ಹೇಗೆ ಪಡೆಯಬಹುದು? ಉತ್ತರ: ಪರದ್ರವ್ಯಗಳ ಸಂಯೋಗವನ್ನು ಛೇದ ಮಾಡಿ ಕೇವಲ ಆತ್ಮನ ಅನುಭವವನ್ನೇ ಮಾಡಿದ ಮೇಲೆ ಎಲ್ಲ ರೀತಿಯಿಂದ ಒಂದು ವಿಜ್ಞಾನ ಘನತ್ವದ ಕಾರಣವಾಗಿ ಜ್ಞಾನ ರೂಪದಿಂದ ಅಂದರೆ ಸ್ವಾದ ರುಚಿಯಲ್ಲಿ ಬರುತ್ತದೆ ಆತ್ಮ. ಪ್ರಶ್ನೆ 148. ಆತ್ಮನ ಅನುಭೂತಿಗೆ ಏನೆಂದು ಹೇಳುತ್ತಾರೆ? ಉತ್ತರ: ಆತ್ಮನ ಅನುಭೂತಿಯೇ ಜ್ಞಾನದ ಅನುಭೂತಿ ಇದೆ, ಬೇರೆ ಯಾವುದೂ ಇರುವುದಿಲ್ಲ. ಪ್ರಶ್ನೆ 149. ಆತ್ಮನ ಸಾಧ್ಯ ಸಾಧಕ ಭಾವ ಯಾವುದು ಇದೆ? ಉತ್ತರ: ಜ್ಞಾನರೂಪನಾದ ಆತ್ಮನು ಒಬ್ಬನೇ ಇದ್ದಾನೆ. ಆದರೆ ಅವನ ಪೂರ್ಣ ರೂಪವು ಸಾಧ್ಯ ಭಾವವಿದ್ದರೆ ಅಪೂರ್ಣ ರೂಪವು ಸಾಧಕ ಭಾವವಿದೆ. ಹೀಗಿದ್ದರೂ ಒಬ್ಬ ಆತ್ಮನನ್ನೇ ಸೇವಿಸಬೇಕು. ಪ್ರಶ್ನೆ 150. ಯಾವುದರ ಪ್ರಾಪ್ತಿ ಆಗಲೆಂದು ಇಲ್ಲಿ ಆಚಾರ್ಯರು ಹೇಳುತ್ತಾರೆ? ಉತ್ತರ: ಉತ್ಕೃಷ್ಟವಾದ ತೇಜಸ್ಸು ಸದಾಕಾಲ ಚೈತನ್ಯದ ಪರಿಣಮನದಿಂದ ಪರಿಪೂರ್ಣವಿದೆ. ಯಾವ ತೇಜಸ್ಸು ಅಖಂಡವಿದೆ, ಯಾವ ಜ್ಞೇಯಗಳ ಆಕಾರ ರೂಪಗಳದ್ದು ಖಂಡವಾಗುವುದಿಲ್ಲ, ಯಾವುದು ಆಕುಲತೆಯಿಂದ ರಹಿತ ಇದೆ, ಯಾವುದು ಅವಿನಾಶಿ ರೂಪದಿಂದ ಅಂತರಂಗ ಮತ್ತು ಬಾಹ್ಯದಲ್ಲಿ ಪ್ರಕಟ ದೈದೀಪ್ಯಮಾನ ಇದೆ, ತಿಳುವಳಿಕೆಯಲ್ಲಿ ಬರುತ್ತದೆ, ಯಾವುದು ಸ್ವಭಾವದಿಂದ ಆಗಿದೆ, ಯಾರೂ ರಚನೆ ಮಾಡಿಲ್ಲ, ಯಾವುದರ ವಿಲಾಸವು ಉದಯ ರೂಪವಾಗಿದೆ, ಯಾವುದು ಏಕರೂಪದಿಂದ ಪ್ರತಿಭಾಸಮಾನವಾಗಿದೆ, ಅಂತಹ ಶುದ್ಧ ಆತ್ಮನೇ ನಮಗೆ ಪ್ರಾಪ್ತಿ ಆಗಲಿ ಎಂದು ಆಚಾರ್ಯ ಶ್ರೀಗಳು ಇಲ್ಲಿ ಹೇಳುತ್ತಾರೆ. ಪ್ರಶ್ನೆ
151. ದರ್ಶನ, ಜ್ಞಾನ, ಚಾರಿತ್ರ್ಯ ರೂಪವು ಯಾವ ರೀತಿಯಲ್ಲಿ ಸಾಧಕ ಭಾವವಿದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ 16ನೆಯ ಸಂಖ್ಯೆಯ ಘಾತವನ್ನು ಹೇಳುತ್ತಾರೆ. ದಂಸಣನಾಣ ಚರಿತ್ತಾಣಿ ಸೇವಿ ದವ್ವಾಣಿ ಸಾಹುಣಾಣಿಚ್ಛಂ ತಾಣಿ ಪೂವೋ ಪುಣ ಜಾಣ ತಿಣ್ಣವಿ ಅಪ್ಪಾಣಂ ಜೇವ ನಿಶ್ಚಯದೋ. ಈಗ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಸಾಧು ಪುರುಷನಿಗೆ ದರ್ಶನ, ಜ್ಞಾನ ಮತ್ತು ಚಾರಿತ್ರ್ಯಗಳು ಯಾವಾಗಲೂ ಸೇವನೆ ಮಾಡಲು ಯೋಗ್ಯ ಆಗಿವೆ ಮತ್ತು ಮೂರನ್ನು ನಿಶ್ಚಯ ನಯದಿಂದ ಒಬ್ಬ ಆತ್ಮನೆಂದೇ ತಿಳಿಯಬೇಕು. ಅಂದರೆ ಇನ್ನೊಂದು ಸಲ ಕೇಳ್ರಿ, ಗಾಥೆಯ ಅರ್ಥವನ್ನು ಇನ್ನೊಂದು ಸಲ ಕೇಳ್ರಿ. ಸಾಧು ಪುರುಷನಿಗೆ ದರ್ಶನ, ಜ್ಞಾನ ಮತ್ತು ಚಾರಿತ್ರ್ಯಗಳು ಯಾವಾಗಲೂ ಸೇವನೆ ಮಾಡಲು ಯೋಗ್ಯ ಆಗಿವೆ ಮತ್ತು ಈ ಮೂರನ್ನು ನಿಶ್ಚಯ ನಯದಿಂದ ಒಬ್ಬ ಆತ್ಮನೆಂದೇ ತಿಳಿಯಬೇಕು. ಇನ್ನು ಪ್ರಶ್ನೋತ್ತರಗಳು ಮುಂದುವರಿಯುತ್ತವೆ. ಪ್ರಶ್ನೆ 152. ದರ್ಶನ, ಜ್ಞಾನ, ಚಾರಿತ್ರ್ಯ ಬೇರೆ ಬೇರೆ ಪ್ರದೇಶದಲ್ಲಿ ಇರುತ್ತದೆಯೇ? ಪ್ರಶ್ನೆ ಅರ್ಥ ಆಯ್ತಲ್ವಾ? ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 152. ದರ್ಶನ, ಜ್ಞಾನ, ಚಾರಿತ್ರ್ಯ ಇವು ಬೇರೆ ಬೇರೆ ಪ್ರದೇಶದಲ್ಲಿ ಇರುತ್ತವೆಯೇ? ಉತ್ತರ ಇಲ್ಲ. ಈ ಮೂರರಲ್ಲೂ ಒಬ್ಬನೇ ಆತ್ಮ ಇದ್ದಾನೆ. ಅಂದರೆ ಆತ್ಮ ಇದರಲ್ಲಿ ಒಬ್ಬನೇ ಇದ್ದಾನೆ. ಕಾರಣ, ಆತ್ಮನನ್ನು ಬಿಟ್ಟು ಈ ಮೂರು ವಸ್ತುಗಳು ಇರುವುದಿಲ್ಲ. ಇವು ಮೂರು ಆತ್ಮನ ಪರ್ಯಾಯಗಳೇ ಇವೆ. ಅಂದರೆ ನಿಮಗೆ ಇನ್ನೊಂದು ರೀತಿ ಇಲ್ಲಿಯ ಈ ಉತ್ಕೃಷ್ಟ ದರ್ಜೆಯ ಮಾತುಗಳನ್ನು ಬಿಟ್ಟು ನಿಮಗೆ ಸರಳವಾಗಿ ನಾನು ಹೇಳಬೇಕು ಅಂತಂದರೆ, ಎಷ್ಟು ದೊಡ್ಡ ಪ್ರಮಾಣದ ಆಕಾರದಲ್ಲಿ ಆತ್ಮ ಇದ್ದಾನೆ ಅಷ್ಟೇ ದೊಡ್ಡ ಆಕಾರದ ಪ್ರಮಾಣದಲ್ಲಿ ಅವನಲ್ಲಿ ದರ್ಶನ ಇದೆ, ಅವನಲ್ಲಿ ಜ್ಞಾನ ಇದೆ, ಅವನಲ್ಲಿ ಚಾರಿತ್ರ್ಯ ಇದೆ. ಅರ್ಥ ಆಯಿತು? ಆದ್ದರಿಂದ ಹೇಗೆ ನಮ್ಮ ಶರೀರದಲ್ಲಿ ಕಣ್ಣು, ಕೈ, ಕಾಲುಗಳ ವಿಭಾಗಗಳು ಬೇರೆ ಬೇರೆಯಾಗಿ ಅವು ಬೇರೆ ಬೇರೆ ಪ್ರಕಾರದ ಕೆಲಸಗಳು ಮಾಡ್ತವೆ, ಆ ರೀತಿ ಇಲ್ಲಿ ತಿಳಿಯಬಾರದು. ಅಂದರೆ ಯಾವ ರೀತಿ ಸಕ್ಕರೆಯ ಎಲ್ಲ ಭಾಗದಲ್ಲಿ ಸಿಹಿ ಇರ್ತದೆ ಅಲ್ಲವಾ? ಸೂರ್ಯನ ಎಲ್ಲ ಭಾಗದಲ್ಲಿ ಬೆಳಕು ಇರುತ್ತದೆ ಅಲ್ಲವಾ? ಅಲ್ಲಿ ವಿಭಾಗಗಳು ಇರೋದಿಲ್ಲ. ಅದೇ ರೀತಿ ಆತ್ಮ ಒಂದೇ ಆತ್ಮ, ಅದು ಎಷ್ಟು ಪ್ರದೇಶ ಅಂದರೆ ಅಸಂಖ್ಯಾತ ಪ್ರದೇಶದಲ್ಲಿ ಒಂದು ಆತ್ಮ ಇರ್ತದೆ. ಈ ವಿಷಯ ಇಲ್ಲಿ ವಿಸ್ತಾರವಾಗಿ ನಾನು ಹೇಳೋದಿಲ್ಲ, ಯಾಕೆಂದರೆ ವಿಷಯಾಂತರಕ್ಕೆ ಹೋಗಿ ಎಲ್ಲ ವಸ್ತು ಹಾಳಾಗಬಾರದು. ಆದ್ದರಿಂದ ನೀವಿಲ್ಲಿ ಇಷ್ಟೇ ತಿಳ್ಕೊಳ್ರಿ. ಇದನ್ನು ನಾನು ಬೇರೆ ಅಂದರೆ ನಿಮಗೆ ತತ್ವಾರ್ಥ ಸೂತ್ರದ ಪ್ರಶ್ನೋತ್ತರ ಭಾಗಗಳಲ್ಲಿ ಅನೇಕ ವಿಷಯಗಳನ್ನು ಎಲ್ಲ ಹೇಳಿಯಾಗಿದೆ. ಆದ್ದರಿಂದ ಕರ್ಣಾನುಯೋಗದ ವಿಷಯಗಳನ್ನು ಇಲ್ಲಿ ಅತಿಯಾಗಿ ಬಳಸಲು ಆಗುವುದಿಲ್ಲ. ನಿಮಗೆ ಇಷ್ಟೇ ತಿಳ್ಕೊಳ್ರಿ ನೀವು. ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆತ್ಮ ಇದ್ದಾನೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ದರ್ಶನ ಇದೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಜ್ಞಾನ ಇದೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಚಾರಿತ್ರ್ಯ ಇದೆ. ಅರ್ಥ ಆಯಿತು? ಇದು ಅದರಲ್ಲಿ ಆ ಪ್ರದೇಶಗಳ ಭೇದ ಇರುವುದಿಲ್ಲ. ಇವು ಕೇವಲ ಆತ್ಮನ ಪರ್ಯಾಯಗಳು ಅಷ್ಟೇ. ಇನ್ನು ಮುಂದೆ ಪ್ರಶ್ನೆ 153. ಇಲ್ಲಿ ನಿಶ್ಚಯ ನಯದ ಕಥನ ಏನಿದೆ? ಉತ್ತರ, ಒಬ್ಬ ಆತ್ಮನನ್ನೇ ಸೇವನೆ ಮಾಡಲು ಯೋಗ್ಯ ಎಂದು ಇದೆ. ಅಂದರೆ ಎಲ್ಲ ವಿಕಲ್ಪಗಳನ್ನು ಬಿಟ್ಟು ಕೇವಲ ಒಬ್ಬ ಶುದ್ಧ ಆತ್ಮನನ್ನೇ ಸೇವನೆ ಮಾಡಲು ಯೋಗ್ಯ ಅನ್ನುವುದು ಇಲ್ಲಿ ಭಾವ ಇದೆ. ಈಗ ಸಮಯ ಆಗ್ತಾಯಿದೆ, ನಾಳೆ ನೀವು ಸ್ವಲ್ಪ ಸಮಯಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿರಿ. ಆಯಿತು, ಈಗ ಹೋಗಿ ಬರ್ರಿ, ಇರಲಿ.